ಒಕೇಶನಲಿ ಟ್ರೇಡ್ ಮಾಡೋದು ಸೇಫ್ ಅಂತ ಅನ್ಕೊಂಡಿದೀರಾ? ಅಪರೂಪಕ್ಕೊಮ್ಮೆ ನಮ್ಮ ಸೆಟಪ್ ಬಂದಾಗ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ, ಇಲ್ಲ ಮಾಡಲ್ಲ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕೆಂದ್ರೆ 90% ಆಫ್ ಟ್ರೇಡರ್ಸ್ ಗಳು ಒಕೇಶನಲಿ ಟ್ರೇಡ್ ಮಾಡೋರು ಲಾಸ್ ಅಲ್ಲಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಸೆಟಪ್ ಬಂದಾಗ ಮಾಡ್ತೀನಿ ಅಂತ ಬರ್ತಾರೆ, ಒಂದ್ ವಾರ ಟ್ರೇಡ್ ಮಾಡ್ತಾರೆ, 2 ವಾರ ಬಿಡ್ತಾರೆ, ಮತ್ತೆ ಬರ್ಬೇಕಾದ್ರೆ ಅವರಲ್ಲಿ ಕ್ಲಾರಿಟಿ ಇರಲ್ಲ, ಕನ್ಫ್ಯೂಷನ್ ಇರುತ್ತೆ. ಯಾಕೆಂದ್ರೆ ಅವ್ರು ಹೇಗ್ ಟ್ರೇಡ್ ಮಾಡ್ಬೇಕು ಅನ್ನೋದ್ರಲ್ಲಿ ಮಿಸ್ ಆಗತ್ತೆ. ಏನೋ ಒಂದು ನೋಡೋದು ಬೇರೆ, ಮಾಡೋದು ಬೇರೆ. ಕರೆಕ್ಟ್ ಅಲ್ವಾ? ಈ ರೀತಿ ಪ್ರಾಬ್ಲಮ್ ಅಲ್ಲಿ ನೀವಿದ್ರೆ ಈ ವಿಡಿಯೋ ನಿಮ್ಗೆ ಸೊಲ್ಯೂಷನ್ ಕೊಡುತ್ತೆ. ಯಾಕೆಂದ್ರೆ ನಾನು ಈ ಒಂದು ಅಪರೂಪಕ್ಕೆ ವಿಸಿಟರ್ ಕೊಡೋರನ್ನ ನಾನು ನಮ್ಗೆ ಇಲ್ಲಿ ಗೆಸ್ಟ್ ಟ್ರೇಡರ್ ಅಂತ ಕರಿತೀನಿ. ಅತಿಥಿ ದೇವೋ ಭವ ಅಂತ ಹೇಳ್ತಾರಲ್ಲ, ಆದ್ರೆ ನಿಫ್ಟಿ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡುತ್ತೆ, ಹೇಗೆ ಅವರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಟೇಲ್ ಆಗಿ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೂ ತಿಳಿಸಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ. ಸೊ ನಾನು ಇವತ್ತು ಮೇನ್ ಆಗಿ ತಗೊಳ್ತಿರೋ ಟಾಪಿಕ್ ಏನಂತ ಹೇಳಿದ್ರೆ ಗೆಸ್ಟ್ ಟ್ರೇಡರ್ ಅಂತ. ಗೆಸ್ಟ್ ಟ್ರೇಡರ್ ಅಂದ್ರೆ ಏನು? ಅತಿಥಿ ಟ್ರೇಡರ್. ಏನಿದು ಅತಿಥಿ ಟ್ರೇಡರ್ ಅಂತ ಹೇಳಿದ್ರೆ ಅವರು ಯಾವತ್ತು ಟ್ರೇಡ್ ಮಾಡ್ಲಕ್ ಬರಲ್ಲ, ಅವ್ರು ಅಪರೂಪಕ್ಕೆ ಟ್ರೇಡ್ ಮಾಡಕ್ ಬರ್ತಾರೆ. ಯಾರು ಇವರೆಲ್ಲ ಅಂತ ಹೇಳ್ಕೊಂಡ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗ ನೋಡಿ, ನಾಳಿದ್ದು ಇವೆಂಟ್ ಇದೆ. ಆ ಇವೆಂಟ್ ಟೈಮ್ ಅಲ್ಲಿ ಟ್ರೇಡ್ ಮಾಡಕ್ ಬರ್ತಾರೆ. ಅಲ್ಲಿವರೆಗೆ ಅವ್ರು ಮಾರ್ಕೆಟ್ ಬರುವುದೇ ಇಲ್ಲ. ಇವೆಂಟ್ ಟೈಮ್ ಯಾವ್ದಾದ್ರು ಬಜೆಟ್ ಇದೆ, ಎಲೆಕ್ಷನ್ ರಿಸಲ್ಟ್ ಇದೆ, ಇಂಥ ಟೈಮ್ ಅಲ್ಲಿ ಮಾತ್ರ ಟ್ರೇಡ್ ಮಾಡ್ಲಿಕ್ಕೆ ಬರ್ತಾರೆ ಇವರು. ಎರಡನೇದು, ಮ್ಯಾಕ್ಸಿಮಮ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಎಕ್ಸ್ಪೈರಿ ಡೇ ನಲ್ಲಿ ಟ್ರೇಡ್ ಮಾಡಕ್ ಬರ್ತಾರೆ. ಎಕ್ಸ್ಪೈರಿ ಡೇ ನಲ್ಲಿ ಟ್ರೇಡ್ ಮಾಡೋರು ಎಕ್ಸ್ಪೈರಿ ದಿವಸ ಬಂದಾಗ ಮಾತ್ರ ಬರ್ತಾರೆ. ಒಂದ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಹೋಗ್ತಾರೆ, ಇಲ್ಲ ನಿಫ್ಟಿ ಎಕ್ಸ್ಪೈರಿಗೆ ಹೋಗ್ತಾರೆ, ಇಲ್ಲ ಮಂತ್ ಯಾವ್ದು ಎಕ್ಸ್ಪೈರಿ ಇದೆಯೋ ಆ ಎಕ್ಸ್ಪೈರಿಗೆ ಮಾತ್ರ ಟ್ರೇಡ್ ಮಾಡ್ಲಿಕ್ಕೆ ಬರೋರು ಇದೊಂದು ಕ್ಯಾಟಗರಿ ಇರುತ್ತೆ. ಅಂಡ್ ಮೂರನೇದು, ನಮ್ಮಲ್ಲಿ ಮ್ಯಾಕ್ಸಿಮಮ್ ಇರೋದು ಅಮೌಂಟ್ ಸಿಕ್ಕಿದಾಗ ಮಾತ್ರ ಟ್ರೇಡ್ ಮಾಡಕ್ ಬರ್ತಾರೆ. ಕ್ಯಾಪಿಟಲ್ ಅಮೌಂಟ್ ಎಲ್ಲಾರು ಒಂದ್ ಕಡೆ ಕೇಳಿರ್ತಾರೆ, ಸಾಲ ಮಾಡಿರ್ತಾರೆ, ಅವ್ರು ಕೊಡ್ತೀನಿ ಅಂತ ಹೇಳ್ತಾರೆ. ಆ ದುಡ್ಡು ತಕೊಂಡಾಗ ಮಾತ್ರ ಬಂದು ಟ್ರೇಡ್ಗೆ ಬರ್ತಾರೆ. ಅಲ್ಲಿವರೆಗೆ ಅವ್ರು ಬರುದಿಲ್ಲ, ಟ್ರೇಡ್ಗೆ ಸಡನ್ ಆಗಿ ಬರುದಿಲ್ಲ. ಆ ದುಡ್ಡು ಖಾಲಿ ಆಯ್ತು ಅಂದ್ರೆ ಮತ್ತಿಲ್ಲ. ರೊಟೇಷನ್ಗೆ ಅಂತ ಹೇಳ್ತಾರೆ, ಅಂದ್ರೆ ಒಂದು ವಾರ ರೊಟೇಷನ್, 1 ಮಂತ್ ರೊಟೇಷನ್ ಅಂತ ದುಡ್ಡು ತಗೊಂಡ್ಬಂದಿರ್ತಾರೆ. ಆ 1 ಮಂತ್ ಒಳಗೆ ಅವರು ಅದು ಏನಾರು ಮಾಡ್ಲಿಕ್ಕೆ ಆಗುತ್ತಾ ಅಂದ್ಕೊಂಡ್ ಬರೋರು ಇದೊಂದು ಕ್ಯಾಟಗರಿ ಬರುತ್ತೆ. ಅಂಡ್ ನಾಲ್ಕನೇದು, ತುಂಬಾ ಆಲೋಚನೆ ಮಾಡಿ ರೇರ್ ಆಗಿ ಟ್ರೇಡ್ ಬರೋದು. ಅಂದ್ರೆ ಪುರ್ಸೋತಿದೆ, ಇವತ್ತು ಎಲ್ಲೂ ಹೋಗ್ಲಿಕ್ಕಿಲ್ಲ, ಸೊ ಇವತ್ತು ಏನು ಪ್ರಾಬ್ಲಮ್ ಇಲ್ಲ ನನಗೆ, ಇವತ್ತು ಟ್ರೇಡ್ ಮಾಡೋಣ ಅಂತ ಬರುವಂತವ್ರು. ಈ ರೀತಿ ಇವ್ರನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಗೆಸ್ಟ್ ಟ್ರೇಡರ್ ಅಂತ. ಇವ್ರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಅವ್ರು ಡೈಲಿ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಯಾವ್ದೋ ಒಂದು ಸೆಟಪ್ ಅನ್ನ ಇಟ್ಕೊಂಡಿರ್ತಾರೆ. ಆ ಸೆಟಪ್ ಅವ್ರಿಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅದು ನೋಡ್ಕೊಂಡು ಬಂದು ಎಲ್ಲ ಪ್ಲಾನಿಂಗ್ ಕರೆಕ್ಟ್ ಇರುತ್ತೆ. ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಇವತ್ತು ಬಂದ್ರೆ ಮಾರ್ಕೆಟ್ ಅಲ್ಲಿ 30ರಿಂದ 40 ಪಾಯಿಂಟ್ ನಾನು ಆರಾಮವಾಗಿ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್. 40 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ. ಆ ಸೆಟಪ್ ಎಲ್ಲ ನೋಡಿರ್ತಾರೆ. ಅವ್ರು ಮ್ಯಾಕ್ಸಿಮಮ್ ಮಾಡೋದು ಏನಂತ ಹೇಳಿದ್ರೆ ಪೇಪರ್ ಟ್ರೇಡ್. ಅವ್ರು ಮಾಡಿದ್ದು ಪೇಪರ್ ಟ್ರೇಡು ಅಥವಾ ಮಾರ್ಕೆಟ್ ಅನ್ನ ವ್ಯೂ ಮಾಡಿದಷ್ಟೇ, ನೋಡಿದ್ದು. ಅದೆರಡು ಬಿಟ್ಟು ಅವ್ರು ಮತ್ತೆ ಇನ್ನೇನು ಮಾಡಿಲ್ಲ. ಅವ್ರೇನಾಗುತ್ತೆ, ಒಳಗ್ ಬಂದಾಗ ಅವ್ರಿಗೆ ಸಕ್ಸಸ್ ಕೊಡುತ್ತಾ ಅಂತ ಕೇಳಿದ್ರೆ ಆನ್ಸರ್ ಏನ್ ಗೊತ್ತಾ? ಆನ್ಸರ್ ಬಿಗ್ ನೋ. ಮಾರ್ಕೆಟ್ ಅವ್ರಿಗೆ ಸಕ್ಸಸ್ ಕೊಡಲ್ಲ. ಯಾಕೆ ಸಕ್ಸಸ್ ಕೊಡಲ್ಲ? ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ವರ್ಕ್ ಆಗೋದು ಕನ್ಸಿಸ್ಟೆನ್ಸಿಯಲ್ಲಿ. ಕನ್ಸಿಸ್ಟೆನ್ಸಿಯಲ್ಲಿ ವರ್ಕ್ ಆಗುತ್ತೆ. ಯಾರ ಮೈಂಡ್ ಸೆಟ್ ಕನ್ಸಿಸ್ಟೆಂಟ್ ಆಗಿದೆಯೋ ಅವರಿಂದ ವರ್ಕ್ ಆಗುತ್ತೆ ಮಾರ್ಕೆಟ್. ಅಪರೂಪಕ್ಕೆ ಬರ್ತಿದ್ದಂಗೆ ನಮ್ಗೆ ಸೆಟಪ್ ಎಲ್ಲ ವರ್ಕ್ ಇರುತ್ತೆ, ಎಲ್ಲ ಸರಿ, ಆದ್ರೆ ಅಲ್ಲಿ ಎಲ್ಲೂ ಸಹ ಮನಿ ಇನ್ವಾಲ್ವ್ ಆಗಿಲ್ಲ. ಮನಿ ಇನ್ವಾಲ್ವ್ ಆಗದೆ ನಾವ್ ಏನೇ ಕಲ್ತ್ರು ನಮ್ಗದು ಕ್ಲಾರಿಟಿ ಇರುತ್ತೆ. ಅಂಡ್ ಸೆಕೆಂಡ್, ಇವ್ರಲ್ಲಿ ಬರೋ ಪ್ರಾಬ್ಲಮ್ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ, ಯೂಜ್ ಮನಿ ಬೇಕು ಅಂಡ್ ಪ್ರಾಫಿಟಬಲ್ ಆಗಿ ಇರಬೇಕು. ಟ್ರೇಡ್ ಲಾಸ್ ಆಗಕ್ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಡೇಸ್ ಗಳು ಕಮ್ಮಿ, ದಿನಗಳು ಕಮ್ಮಿ. ಅವ್ರು ಬರುವುದೇ ಎಕ್ಸ್ಪೈರಿ ಡೇ ಅಂದ್ರೆ 1 ದಿವಸ ಬರ್ತಾರೆ. ಇವೆಂಟ್ ಡೇಸ್ ಅಂದ್ರೆ ಮ್ಯಾಕ್ಸಿಮಮ್ 1 ವೀಕ್ ಬರ್ತಾರೆ. ಕರೆಕ್ಟ್ ಅಲ್ವಾ? ಸಮ್ ಟೈಮ್ಸ್ ಅಮೌಂಟ್ ಇಟ್ಕೊಂಡು ಬಂದಿದ್ರೆ 1 ತಿಂಗಳು ಬರ್ತಾರೆ. ಅವ್ರಿಗೆ ಆ 1 ತಿಂಗಳು, 1 ವಾರ, 1 ದಿವಸದ ಒಳಗೆ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಮನಿ ಅವ್ರಿಗೆ ಬೇಕು ಅಂಡ್ ಪ್ರಾಫಿಟ್ ಅಲ್ಲೇ ಇರಬೇಕು. ಅದು ಮಿಸ್ ಆಗ್ಬಾರ್ದು. ಇದೆಲ್ಲ ಒಂದು ಸ್ಟ್ರೆಸ್ ಇಟ್ಕೊಂಡು ಬರ್ತಾರೆ. ಈ ಸ್ಟ್ರೆಸ್ ಇತ್ತಂದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ, ಆ ಮಾರ್ಕೆಟ್ ಗೊತ್ತು, ಮೈಂಡ್ ಅಲ್ಲಿ ಸ್ಟ್ರೆಸ್ ಇದ್ರೆ ಅವರು ಕನ್ಸಿಸ್ಟೆನ್ಸಿ ಆಗಿ ಬರಲ್ಲ ಅನ್ನೋದು ಅವ್ರ ಮಾರ್ಕೆಟ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಮಾರ್ಕೆಟ್ ಏನ್ ಮಾಡುತ್ತೆ, ಅವರನ್ನ ಜಸ್ಟ್ ಒದ್ದು ಹೊರಗೆ ಹಾಕ್ಬಿಡುತ್ತೆ. ಆದ್ರೆ ಅತಿಥಿ ದೇವ ಭವ ಅಂತ ನಾವು ಕರಿತೀವಿ ಇಂಡಿಯಾದಲ್ಲಿ.
ಅತಿಥಿಗಳಿಗೆ ಇಲ್ಲಿ ಮಾತ್ರ ಮರ್ಯಾದೆ ಇಲ್ಲ. ಈ ಅತಿಥಿಗಳಲ್ಲಿ ಅವ್ರು ನೋಡುವುದೇ ಇಲ್ಲ. ಯಾಕೆಂದ್ರೆ ಅದು ಮಾರ್ಕೆಟ್ ಇರೋದು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಮಾಡೋರಿಗೆ ಮಾತ್ರ. ಸೊ ಕನ್ಸಿಸ್ಟೆಂಟ್ ಆಗಿ ಇರೋರಿಗೆ ಮಾರ್ಕೆಟ್ ಇನ್ಕಮ್ ಕೊಡುತ್ತೆ. ಸೊ ಸರ್ ನಾನು ಡೈಲಿ ಚಾರ್ಟ್ ನೋಡ್ತೀನಿ, ಸಕ್ಸಸ್ಫುಲ್ ಆಗ್ಲಿಕ್ಕೆ ಚಾರ್ಟ್ ನೋಡ್ತೀನಿ, ಎಂಟ್ರಿ ಪಾಯಿಂಟ್ಸ್ ನೆಲ್ಲ ನೋಡಿಟ್ಕೊಂಡಿದ್ದೀನಿ, ಆಮೇಲಿಂದ ಅಮೌಂಟ್ ಹಾಕೊಂಡಿದ್ದೀನಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಎಲ್ಲ ಉಲ್ಟಾ ಹೊಡಿತಿದೆ ಅಂತಾರೆ. ಯಾಕೆ? ನಮ್ ಸ್ಟೂಡೆಂಟ್ಸ್ ಅಲ್ಲಿ ಸುಮಾರು ಜನ ಹೇಳ್ತಾರೆ, ಸರ್ ನಿಮ್ಮ ಒಟ್ಟಿಗೆ ನಾನು ಕೋರ್ಸ್ ಅಲ್ಲಿ ಇದ್ದಾಗ ನಾನು ಯಾವುದೇ ರೀತಿಯ ಟ್ರೇಡ್ ಮಾಡೋದಿಲ್ಲ, 1 ತಿಂಗಳು ನಿಮ್ಮನ್ನ ಅಬ್ಸರ್ವ್ ಮಾಡಿ ನನಗೆ ಅದು ಸರಿ ಅನ್ಸದ ಮೇಲಿಂದ ನಾನು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಳ್ತಾರೆ. 1 ತಿಂಗಳು ನಮ್ಮ ಒಟ್ಟಿಗೆ ಇದ್ದಾಗ ಅವ್ರಿಗೆಲ್ಲ ಸರಿ ಕಾಣುತ್ತೆ. 1 ತಿಂಗಳು ಆದ್ಮೇಲಿಂದ ನಮ್ಮನ್ನ ಬಿಟ್ಟು ಹೊರಗೆ ಬಂದು ಅವ್ರಾಗಿ ಮಾಡ್ತೀನಿ ಅಂತ ಹೊರಟಾಗ ಲಾಕ್ ಆಗುತ್ತೆ. ಅದಕ್ಕೆ ನಾನು ಸುಮಾರು ಜನಕ್ಕೆ ಹೇಳಿದೀನಿ, ನೀವು ಆ ರೀತಿ ಮಾಡಬೇಡಿ, 1 ವಾರ ಕೊಡಿ ಸಾಕು, 1 ವಾರ ನಮ್ಮೊಟ್ಟಿಗೆ ಅಬ್ಸರ್ವ್ ಮಾಡಿ ಸಾಕು, ಉಳಿದ 3 ವಾರ ನಮ್ಮೊಟ್ಟಿಗೆ ಟ್ರೇಡ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗದು ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ಕಡೆ ತಿರುಗುತ್ತೆ ಅಂತ ಹೇಳ್ತಿರ್ತೀವಿ. ಬಟ್ ಅವ್ರು ಕೇಳಲ್ಲ. ಅವ್ರು ಎಲ್ಲ ಮುಗಿಸಿ ಕೊನೆಗೆ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ. ಆ ಕೊನೆಗೆ ಸ್ಟಾರ್ಟ್ ಮಾಡಕ್ ಹೋದಾಗ ಅವ್ರಿಗೆ ಆ ಗ್ರಿಪ್ ಸಿಗೋದಿಲ್ಲ. ಅಂಡ್ ಇನ್ನೊಂದು ಮೇನ್, ಈ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಬೇಕು, ಕರೆಕ್ಟ್ ಅಲ್ವಾ? ಆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ನೀವು ಯಾವಾಗಾರ ಬನ್ನಿ, ಅಪರೂಪಕ್ಕಾದ್ರೂ ಬನ್ನಿ, ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಸ್ಟೆಪ್ ಇದೆ. ಏನು? ಫಸ್ಟ್ ಒನ್ ಡೇ ಮಾರ್ಕೆಟ್ ಅಬ್ಸರ್ವೇಷನ್. ಯಾವಾಗ ಅಬ್ಸರ್ವೇಷನ್? ವಿತ್ ಅಮೌಂಟ್ ಹಾಕಿ. ಅಮೌಂಟ್ ಹಾಕದೆ ಅಬ್ಸರ್ವೇಷನ್ ಅಲ್ಲ, ಅಮೌಂಟ್ ಅನ್ನ ಅಕೌಂಟ್ಗೆ ಹಾಕಿ 1 ದಿವಸ ಮಾರ್ಕೆಟ್ ಅಲ್ಲಿ ನಿಮ್ಮ ಹತ್ರ ದುಡ್ಡಿದೆ ಅರೆ ಟ್ರೇಡ್ ಮಾಡಲ್ಲ ಅನ್ನೋ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು. ಅಂಡ್ ಸೆಕೆಂಡ್ ಥಿಂಗ್ ಏನ್ ಮಾಡ್ಬೇಕು, ನೀವು 1 ವೀಕ್ ಅಂದ್ರೆ 5 ಟ್ರೇಡಿಂಗ್ ಡೇಸ್, 5 ಡೇಸ್ ನೀವು ಒಂದು ಲಾಟ್ ಅಲ್ಲೇ ಮಾಡ್ಬೇಕು. ನಿಮ್ಮ ಅಮೌಂಟ್ ಎಷ್ಟು ಬೇಕಾದ್ರೂ ಇರ್ಲಿ, ನೋ ಪ್ರಾಬ್ಲಮ್, ನಿಮ್ಗೆ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. 25 ಲಾಟ್ 30 ಲಾಟ್ ಮಾಡೋಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇದ್ರು ತೊಂದರೆ ಇಲ್ಲ. ಆದ್ರೆ ನೀವು ಫಸ್ಟ್ 5 ಡೇಸ್ ಒಂದು ಲಾಟ್ ಅಲ್ಲೇ ಮಾಡ್ಬೇಕು. ಅಂಡ್ ಮೂರನೇದು, 1 ಲಾಟ್ ಅಲ್ಲಿ ಮಾಡಿ ನಿಮ್ಗೆ ಅಭ್ಯಾಸ ಆದ್ಮೇಲಿಂದ ನೆಕ್ಸ್ಟ್ ನೀವು ನಿಮ್ಮ ಲಾಟ್ ಅನ್ನ ಇನ್ಕ್ರೀಸ್ ಮಾಡ್ತೀರಿ, ಆದ್ರೆ 10 ಪಾಯಿಂಟಿಗೆ ಎಕ್ಸಿಟ್ ಆಗ್ಬೇಕು. ಇದು 3rd ವೀಕ್. ಫಸ್ಟ್ 1 ದಿವಸ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ದುಡ್ಡು ಹಾಕಿದಿರಿ, ರೆಡಿ, ಎಲ್ಲ ರೆಡಿ, ಬಟ್ ಮಾಡಬಾರ್ದು, ಕಾಯ್ಬೇಕು. 2ನೇದು, ಒಂದು 5 ಟ್ರೇಡಿಂಗ್ ಡೇಸ್ ಅನ್ನು ಒಂದು ಲಾಟ್ ಅಲ್ಲಿ ಮಾಡ್ಬೇಕು. ಒಂದು ಲಾಟ್ ಅಲ್ಲಿ ಹಾಕಿ ನಿಮ್ಮ ಎಂಟ್ರಿ ಪಾಯಿಂಟ್ ಗೆ ಎಂಟ್ರಿ ಆಗಿ, ನೀವು ಏನ್ ಸೆಟಪ್ ಮಾಡ್ಕೊಂಡಿದಿರೋ ಅದೇ ಸೆಟಪ್ ಪ್ರಕಾರ ಎಂಟ್ರಿ ಪಾಯಿಂಟ್ ಗೆ ಎಂಟ್ರಿ ಆಗಿ, ಸ್ಟಾಪ್ ಲಾಸ್ ಇಡೋ ಕಡೆ ಸ್ಟಾಪ್ ಲಾಸ್ ಇಡಿ, ಟಾರ್ಗೆಟ್ ಕಡೆಗೆ ಬಂದು ಎಕ್ಸಿಟ್ ಮಾಡಿ. ಇದನ್ನ ಕನ್ಸಿಸ್ಟೆನ್ಸ್ ಆಗಿ ಒಂದು 5 ದಿವಸ ಮಾಡಿ. 5 ದಿವಸ ಮಾಡಿದಾಗ ನಿಮ್ಮಲ್ಲಿ ಆಗುವಂತ ಬದಲಾವಣೆಗಳಿದ್ರೆ ಅದನ್ನೆಲ್ಲಾದ್ರೂ ನೋಟ್ ಮಾಡ್ಕೊಳ್ಳಿ, ಅದನ್ನ ಓವರ್ಕಮ್ ಮಾಡೋದು ಏನು ಅಂತ ಹೇಳಿ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದಾದ್ಮೇಲಿಂದ ನಿಮ್ಗೊಂದು ಪ್ರಾಪರ್ ಆಯ್ತು, ಸೆಟ್ ಆಯ್ತು. ಈಗ ಸೆಕೆಂಡ್ ವೀಕ್ ಬಂದಾಗ ನಿಮ್ಗೆ ಏನ್ ಲಾಟ್ ಕೆಪಾಸಿಟಿ ಇದೆಯೋ ಆ ಲಾಟ್ ಕೆಪಾಸಿಟಿಗೆ ಮಾಡಿ. ನಾವು 25,000 ರೂಪಾಯಿ ಕ್ಯಾಪಿಟಲ್ ಇದ್ರೆ 1 ಲಾಟ್ ಅನ್ನ ಬೈ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ನಮ್ಮ ರೂಲ್. 25,000 ರೂಪಾಯಿಗೆ 1 ಲಾಟ್ ಅಂತ. ಹಾಗೆ ನಿಮ್ಗೆ ಎಷ್ಟು ಲಾಟ್ ಬೇಕಾದ್ರೆ ಹಾಕೊಳ್ಳಿ, ಆದರೆ ನಿಮ್ಮ ಅಮೌಂಟ್ ಈಕ್ವಲೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಲಾಟ್ ಬೇಕಾದ್ರೆ ಹಾಕಿ, ಬಟ್ 10 ಪಾಯಿಂಟಿಗೆ ಹೊರಗೆ ಬರ್ಬೇಕು. ಟಾರ್ಗೆಟ್ ಅನ್ನ ಅದಕ್ಕಿಂತ ಜಾಸ್ತಿ ಇಟ್ಕೊಬಾರ್ದು. ಇದು ಮಾರ್ಕೆಟ್ ಅಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅನ್ನ ಸ್ಲೋಲಿ ನೀವು ಬಿಲ್ಡ್ ಮಾಡ್ತಾ ಇದ್ದೀರಿ. ಓಕೆನಾ? ಅದಾದ್ಮೇಲಿಂದ 4th ಲೆವೆಲ್ಗೆ ನೀವು ಪಾಸ್ ಆಗ್ತೀರಿ. ಅಂಡ್ 4th ಲೆವೆಲ್ ನಿಮ್ಮದು ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್, ಈ ಲೆವೆಲ್ಗೆ ಬಂದು ನಿಂತ್ಕೊಬೇಕು. ಓಕೆನಾ? ಇದು ನೀವು ಕನ್ಸಿಸ್ಟೆನ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಮಾರ್ಕೆಟ್ ಅತಿಥಿಗಳನ್ನ ಸತ್ಕಾರ ಮಾಡುದಿಲ್ಲ. ಸಡನ್ ಆಗಿ ಎಕ್ಸ್ಪೈರಿಗೆ ಮಾತ್ರ ಬರ್ತೀನಿ, ಎಕ್ಸ್ಪೈರಿಲ್ ಮಾತ್ರ ಮಾಡ್ತೀನಿ, ಎಕ್ಸ್ಪೈರಿಲ್ ಹೋಗ್ತೀನಿ ಅನ್ನೋದು, ಹೀರೋ ಕಾಲ್ ಮಾಡ್ತೀನಿ ಅನ್ನೋದು, ಅದೆಲ್ಲ ಬರೀ ಬೋಗಸ್. ಯಾಕೆಂದ್ರೆ ಹೀರೋ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಡೈಲಿ ನಾವು ಹೀರೋಗಳೇ. ನಾವು ಗೆದ್ರೆ ಹೀರೋ, ಸೋತ್ರೆ ನಾವು 0. ಕರೆಕ್ಟ್ ಅಲ್ವಾ? ಡೈಲಿ ಹೀರೋ ಇರ್ಬೇಕಾದ್ರೆ ವಾರಕ್ಕೊಂದು ಎಕ್ಸ್ಪೈರಿ ಡೇನಲ್ಲಿ ಎಂತ ಹೀರೋ? ನಮಗ್ ಹಂಗಾದ್ರೆ 10 ರೂಪಾಯಿ ತಕೊಂಡಿದ್ದು 100 ರೂಪಾಯಿ ಆದ್ರೆ ನಾವೇನ್ ಹೇಳ್ತೀವಿ, ಅದನ್ನ ಹೀರೋ ಅಂತೀವಿ. ಹೋದ್ರೆ 10 ರೂಪಾಯಿ ಅಂತ ಹೇಳ್ತೀವಿ. ಕರೆಕ್ಟಾ? ಈಗ ನಾವು ಡೈಲಿ ಮಾಡಿದಾಗ 10 ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ತೀವಲ್ಲ, ಹಂಗಾರೆ ನಾವು ಡೈಲಿ 0 ಆಗಲ್ವಾ ಸ್ಟಾಪ್ ಲಾಸ್ ಇಟ್ಟಾಗಿದ್ರೆ?
ಅಂಡ್ ಮಾರ್ಕೆಟ್ ಟಾರ್ಗೆಟ್ ಕೊಡ್ಬೇಕಾದ್ರೆ ನಾವು 100 ಪಾಯಿಂಟ್ ಹಿಡಿತೀವ? ಇಲ್ಲ, ಮಧ್ಯದಲ್ಲಿ ಬಿಟ್ಟಿರ್ತೀವಿ. ಇಲ್ಲೂ 100 ಪಾಯಿಂಟ್ ಕೊಡುತ್ತೆ ಅಂದಾಗ ಎಷ್ಟು ಜನ ಕೂತ್ಕೊಳ್ತಾರೆ ಕೊನೆವರೆಗೆ? ಇಲ್ಲ, ಯಾಕಂದ್ರೆ ಅದು ವಾಲಟೈಲಿಟಿ ಇರುತ್ತೆ ಲಾಸ್ಟ್ ಅಲ್ಲಿ. ಅದ್ರಲ್ಲಿ ಒಂದು 20 ಪಾಯಿಂಟ್ 30 ಪಾಯಿಂಟ್ ಹಿಡಿತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. 10 ರೂಪಾಯಿದು 30 ರೂಪಾಯಿ ಆಯ್ತಂದ್ರೆ ಎದ್ದು ಬರ್ತಾರೆ. ಒಂದೇನ್ ಮಾಡ್ತಾರೆ ಅವರು, ರೇಟ್ ಕಮ್ಮಿ ಇರೋದ್ರಿಂದ ಲಾಟ್ ಜಾಸ್ತಿ ಮಾಡ್ತಾರೆ. ಇದು ಎಥಿಕ್ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಅಪರೂಪಕ್ಕೊಂದ್ಸಲಿ ಬಂದು ಟ್ರೇಡ್ ಮಾಡೋ ಅಭ್ಯಾಸ ಇಟ್ ಇಸ್ ನಾಟ್ ಎ ಗುಡ್. ಹೀರೋಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ಖಾಲಿ ಗೆಸ್ಟ್ ಟ್ರೇಡರ್ಗಳು ಅಂದ್ರೆ ಇವೆಂಟ್ ಡೇಸ್ ಅಲ್ಲಿ ಬರುವಂತದ್ದು, ಈಗ ನಾಳಿದ್ ಬರ್ತಾ ಇದೆ ಯಾವ್ದು ಬಜೆಟ್ ಡೇ, ಅವಾಗ ಬರುವಂತದ್ದು, ಇದೆಲ್ಲ ತಪ್ಪು ಕೆಲಸಗಳನ್ನ ಮಾಡಬೇಡಿ. ನೀವೊಂದು ಸಿಸ್ಟಮ್ಯಾಟಿಕ್ ಆಗಿ ನಿಮ್ಮ ಮೈಂಡ್ ಸೆಟ್ ಅನ್ನು ತಗೊಂಬನ್ನಿ. ಮೈಂಡ್ ಸೆಟ್ ನಮ್ಮ ಬುನಾದಿ. ಆ ಮೈಂಡ್ ಸೆಟ್ ಇಂದನೇ ನಾವು ಟ್ರೇಡ್ ಮಾಡಬೇಕು. ಅದಕ್ಕೆ ನಾವು ನಮ್ಮ ಕೋರ್ಸ್ ಅಲ್ಲಿ ಪ್ರತಿಯೊಂದನ್ನು ಫ್ರೇಮ್ ವರ್ಕ್ ಮಾಡಿಟ್ಟಿದ್ವಿ. ನಮ್ಮ ಮೈಂಡ್ ಸೆಟ್ ಅನ್ನು ಹೇಗ್ ಬಿಲ್ಡ್ ಮಾಡಬೇಕು, ಅದಕ್ಕೆ ಜರ್ನಲ್, ನೀವೀಗ ಟ್ರೇಡಿಂಗ್ ಜರ್ನಲ್ ನೋಡಿದ್ದೀರಿ, ಸೈಕಾಲಜಿಕಲ್ ಜರ್ನಲ್ ಅಂತ ಎಲ್ಲರೂ ನೋಡಿದೀರಾ? ಸೊ ನಾವು ಸೈಕಾಲಜಿಕಲ್ ಜರ್ನಲ್ ಅಂತ ಕೊಡ್ತಾ ಇದೀವಿ. ಅದರಿಂದ ಅವ್ರನ್ನ ಸೈಕಾಲಜಿಕಲ್ ಜರ್ನಲ್ ಗಳನ್ನ ರೆಡಿ ಮಾಡಿಸುವಂತ ಕೆಲಸ. ಅದಾದ್ಮೇಲಿಂದ ಅವರಿಗೆ ಇರುವಂತಹ ಆಕ್ಟಿವಿಟೀಸ್ ಗಳನ್ನ ಕೊಟ್ಟು, ಅವರಿಗೆ ಬ್ರೇಕ್ ಪೀರಿಯಡ್ ಗಳನ್ನ ಹೇಳಿಕೊಟ್ಟು, ಯಾವಾಗೆಲ್ಲ ಮಾರ್ಕೆಟ್ ಅನ್ನು ನೋಡ್ಬೇಕು, ಯಾವಾಗ ನೋಡಬಾರ್ದು ಅನ್ನೋದನ್ನ ಅರ್ಥ ಮಾಡಿಸಿ ನಾವು ತಗೊಂಡ್ ಹೋಗ್ತಾ ಇರುವಂತದ್ದು ಸೈಕಾಲಜಿಕಲ್ ಮೈಂಡ್ ಬಿಲ್ಡಿಂಗ್. ಅದರಲ್ಲಿ ನಾನು ಮಾಡಿರುವಂತದ್ದು ಏನಂದ್ರೆ ಅಷ್ಟ ಸೂತ್ರ ಅಂತ ಹೇಳಿ ಸೈಕಾಲಜಿಕಲಿಗೆ ಒಂದು ಸೂತ್ರ ರೆಡಿ ಮಾಡಿದ್ವಿ, 8 ಸೂತ್ರ. ಆ ಸೂತ್ರ ಮುಖಾಂತರ ನಿಮ್ಗೆ ಹೇಳ್ಕೊಡಕ್ ಆಗತ್ತೆ. ಒಂದೇ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ಅದನ್ನ ಕೋರ್ಸ್ ಟೈಪ್ ಅಲ್ಲಿ ಮಾಡಿಟ್ಟಿದೀವಿ. ಸೊ ಅದು ಇಂಟ್ರೆಸ್ಟ್ ಇದ್ದವರು ಸೈಕಾಲಜಿಕಲ್ ಮೈಂಡ್ ಬಿಲ್ಡಿಂಗ್ ಅನ್ನ ಅದ್ರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.